ಇವತ್ತಿನ ದಿವಸ ಕೇಂದ್ರದಲ್ಲಿ ಒಂದು ಮೀಸಲಾತಿಯ ವಿಚಾರವಾಗಿ ಒಂದು ಚರ್ಚೆ ನಡೀತಾ ಇದೆ. ಈಗ ವಿಷಯ ಅಷ್ಟೇ, ಯಾಕಂದ್ರೆ ಈಗ ನಮಗಿದ್ದ ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೋದ್ರೆ ಸಾಕಾಗೈತಿ. ಇವತ್ತಿನ ದಿವಸ ನಾವು ನಿಮ್ಗೆ ಹೆಚ್ಚಿಗೆ ಮೀಸಲಾತಿ ಕೊಡ್ತೇವೆ, ಆಮೇಲೆ ನಿಮಗಿನ್ನ ಇದು ಮಾಡ್ತೀವಿ ಅನ್ನೋದು ಅದು ವಿಚಾರ ಏನು ಬೇಡ. ಮೊದಲಿದ್ದ ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೋಡ್ರಿ, ಇದು ಮೀಸಲಾತಿ ಯಾಕೆ ಬೇಕಾಗಿತ್ತು? ಎಲ್ಲರೂ ಸಮಾನತೆ ಇತ್ತು, ಎಲ್ಲ ಜಾತಿ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತೈತೆ ಅಲ್ಲಿವರೆಗೆ ಮೀಸಲಾತಿ ಇರ್ಲತ್ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ನೀವು ಒಂದು ಜಾತಿ ವ್ಯವಸ್ಥೆಯನ್ನು ತೆಗೆದಾಕ್ರಿ, ಅವಾಗ ಅದನ್ನು ನಾವು ಮೀಸಲಾತಿಯನ್ನು ನೀವು ಮಾಡ್ಬೋದು, ಏನಾರು ನೀವು ಏರಾಪೇರಿ ಮಾಡ್ಬೋದು. ಬಟ್ ಆದ್ರೆ ಅಂತಲ್ಲ ಇವತ್ತಿನ ದಿವಸ ಈಗ ನಮ್ಮಿದ್ದ ಮೀಸಲಾತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದು ನಾವು ಇವತ್ತಿನ ದಿವಸ ಆಗ್ರಹಿಸ್ತೇವೆ. ಅದ್ರ ಜೊತೆ ಇವತ್ತು ದಿವಸ ಇಲ್ಲೇ ಒಳ ಮೀಸಲಾತಿ ನಮ್ಮ ಕರ್ನಾಟಕದಲ್ಲೂ ಆಯ್ತದು. ಒಳ ಮೀಸಲಾತಿ ಅವು ಇವು ಅಲ್ಲಿ ಸತ ಸಾಕಷ್ಟು ಜನರಿಗೆ ಅದರ ತೊಂದರೆಯನ್ನು ಉಂಟು ಮಾಡ್ತವೆ. ಯಾಕಂದ್ರೆ ಅದರಲ್ಲಿ ಸಬ್ ಕಾಸ್ಟ್ ಮುಖಾಂತರ ಮೂಲ ಅಸ್ಪೃಶ್ಯರು, ಹೊಲೆಯರು, ಮಾದರು, ಸ್ವಂಗಾರು, ಡಾರರು, ಮಚ್ಚಗಾರ ಅಂತ ಮೂಲ ಅಸ್ಪೃಶ್ಯರು ಇದ್ದು ಇವತ್ತಿನ ದಿವಸ ಅದ್ರಾಗ ಯಾರ್ಯಾರು ಸೇರಿಕೊಂಡು ಇದು ಆಗ್ತೈತಿ. ಬಟ್ ಇದು ಒಳ ಮೀಸಲಾತಿ ಮಾಡಿದ್ದು ಅಂತೂ ಇದನ್ನು ಒಂದು ಒಳ್ಳೆ ವಿಚಾರ. ಯಾಕಂದರೆ ಇಲ್ಲಿ ಇತ್ತಿತ್ತಲಾಗಿ ಸೇರಿದಂಥ ಬೋವಿ ಆಗಿರ್ಬೋದು, ಲಂಬಾನಿ ಆಗಿರ್ಬೋದು, ಇವ್ರಿಗೆಲ್ಲ ನಮ್ಮ ಬೆನಿಫಿಟ್ ಎಲ್ಲ ಅವರ ತಗೋತಿದ್ರು. ಇದು ಮಾಡಿದೊಂದು ಐತಿ. ಬಟ್ ನಾವು ಇಷ್ಟೇ ಕೇಂದ್ರದಲ್ಲಿ ಏನು ಕೇಳ್ಕೊತೀವಿ ಅಂದ್ರೆ ಇದ್ದ ಮೀಸಲಾತಿಯನ್ನು ಇಟ್ಟುಕೊಂಡು ಮುಂದುವರಿಸಬೇಕು. ಅದ್ರ ಜೊತೆ ಎಲ್ಲ ಖಾಸಗಿ ವಲಯದಲ್ಲಿ, ಖಾಸಗಿ ಕೈಗಾರಿಕೆಗಳಲ್ಲಿ ಸಹಿತ ಮೀಸಲಾತಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಂತಂದು ಕೇಳ್ಕೋದು. ಈಗಿದ್ದ ಮೀಸಲಾತಿಯನ್ನು ಮುಂದುವರಿಸಬೇಕು. ಅದ್ರ ಜೊತೆ ಖಾಸಗಿ ರಂಗಗಳಲ್ಲಿ, ಖಾಸಗಿ ಕೈಗಾರಿಕೆಗಳಿರ್ಬೋದು, ಬೇರೆ ಬೇರೆ ಖಾಸಗಿ ರಂಗದಲ್ಲಿ ಅಲ್ಲಿಯೂ ಸಹಿತ ನಮ್ಮ ಮೀಸಲಾತಿಯನ್ನು ಇಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ಅದರಲ್ಲಿ SC ST ಅಂತಂದು OBC ಅಂದ್ರೆ ಆಟೋಮೆಟಿಕ್ ಬಂದೇ ಬರ್ತೈತಿ. ನಮಗೆ SC ST ಗೆ ಒಂದು ಕಾಯ್ದಿಟ್ಟು, ವಿಶೇಷವಾಗಿ ಕಾಯ್ದಿಟ್ಟು ನಮ್ಗೆ ಅಲ್ಲಿ ರಿಸರ್ವೇಶನ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು.